ನೀವೊಬ್ಬ ವಿವೇಕಾನಂದ ಎಚ್.ಕೆ. ನೀವೊಬ್ಬ ಹೋರಾಟಗಾರರಾಗಿ ನಿಮಗೂ ಕೂಡ ಈ ಥರ ಪ್ರಶ್ನೆಗಳು ಬಂದಿರಬಹುದಲ್ವಾ? ನಾನು ಯಾವುದೋ ಒಂದು ಅಂಬೇಡ್ಕರನ್ನ ಓದಲಿ, ಬಸವಣ್ಣನ ಓದಲಿ, ಭಗವದ್ಗೀತೆಯನ್ನು ಓದಲಿ, ಕುರಾನನ್ನು ಓದಲಿ, ಅವರೇನು ದೈವಾಂಶ ಸಂಭೂತರಲ್ಲ. ನಾನು ಅದನ್ನು ಯಾವತ್ತೂ ಒಪ್ಪೋದಿಲ್ಲ. ಬಲಪಂಥಿ ಎಡಪಂಥಿ ಅದ್ರ ಹಿಂದಿರುವಂಥ ಕಾಳಜಿ, ಅದ್ರಂತ ಉದ್ದೇಶಗಳು ಸರಿ ಇದೆ. ನೋಡಿ, ಆ ವಿವೇಕಾನಂದರು ಈ ಕಾಲಘಟ್ಟದಲ್ಲಿ ಇರಲಿಲ್ಲ. ಹಿಂಸೆಯಿಂದ ಉಳಿಸ್ಕೊಳ್ಬೇಕಾದ ಧರ್ಮ ಆದ್ರೆ ಅದು ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಟೀಕೆ ಮಾಡಿದ ತಕ್ಷಣ ಅವ್ರನ್ನ ನಾವು ಯಾವ ಪಂಥಕ್ಕೆ ಸೇರಿಸ್ತಾ ಇದ್ವಿ? ನಮ್ಮವ್ರು ತಪ್ಪು ಮಾಡಿದ್ರೆ ತಪ್ಪೇ, ಇನ್ನೊಬ್ರು ತಪ್ಪು ಮಾಡಿದ್ರೆ ತಪ್ಪೇ, ನಮ್ಮವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದೇ, ಇನ್ನೊಬ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಅನ್ನುವಂಥದ್ದು ಒಂದು ಮನೋಭಾವ ನಾವು ಕಳ್ಕೊತಾ ಇದೀವಲ್ಲ. ಗೊತ್ತಿಲ್ಲ. ಈಗ ಉದಾಹರಣೆಗೆ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ಹಾಡಿದೆ, ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ, ನಿನ್ನಲ್ಲೇ ಜಗವೆಲ್ಲ ಅಂತ. ಅಲ್ಲ ಅಲ್ಲ ನೀನೇ ಎಲ್ಲ. ಈಗ ಆ ಹಾಡು ಬಂದಿದ್ದಿದ್ರೆ ನೀವು ಅವರನ್ನ ಯಾವುದಕ್ಕೆ ಸೇರಿಸ್ತಾ ಇದ್ರಿ ರಾಜ್ಕುಮಾರ್ ಅವ್ರನ್ನ? ಅಂದ್ರೆ ನಿಮ್ಮದು ಒಂದು ನೋಡಿ, ನೀವು ಇವ್ರ ಪರ ಬರ್ದಿದ್ದೀರಿ, ಇಲ್ಲ ನೀವು ಇವ್ರ ಪರವಾಗಿದ್ದೀರಿ. ನಿಮ್ಮನ್ನು ಈ ಮೋದಿ ಅವರ ಆಡಳಿತ ಮತ್ತು ಮನಮೋಹನ್ ಸಿಂಗ್ ಆಡಳಿತವನ್ನು ನೋಡಿಕೊಂಡು ಎಲ್ಲ ಅಭಿವೃದ್ಧಿಗೂ ಕೂಡ ಮಾನವೀಯ ಚಿಂತನೆಯನ್ನು ಕೊಟ್ಟರೆ ಸೊ ನಾವು ಎಚ್.ಕೆ. ವಿವೇಕಾನಂದ ಸರ್ ಜೊತೆ ಮಾತಾಡ್ತಾ ಇದ್ದೆ. ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಸೇವಕರು, ಪಾದಯಾತ್ರೆ ಮೂಲಕ ಮಾನವೀಯ ಮೌಲ್ಯಗಳ ಪುನರುತ್ಥಾನದ ಒಂದು ಕೆಲಸವನ್ನು ಮಾಡಿದಂಥವ್ರು, ಮತ್ತು ಮನಗಳು, ಮತಗಳು, ಮನೆಗಳು ಇವುಗಳು ಪ್ರಬುದ್ಧವಾಗಬೇಕು, ಇವುಗಳಲ್ಲಿ ಒಂದು ಅಂತರಂಗದ ಚಳವಳಿ ಆಗಬೇಕು ಅನ್ನೋ ಒಂದು ನಿಷ್ಠೆಯನ್ನು ಇಟ್ಕೊಂಡು, ಉದ್ದೇಶನ ಇಟ್ಕೊಂಡು ಅವರು ಪ್ರತಿ ವಾರ ಬರೀತಾರೆ. ಪ್ರತಿದಿನ ನಾನು ವಾರಕ್ಕೊಂದು 2-3 ಸಲ ಬರೀತಾರೆ ಅಂದ್ಕೊಂಡೆ. ಪ್ರತಿದಿನ ಅವರ ಆರ್ಟಿಕಲ್ಗಳನ್ನ ಬರೀತಾರೆ. ಓಕೆ, ನಾನು ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ, ಸಾಕಷ್ಟು ವಿಚಾರಗಳನ್ನ ಕಲಿತಿದ್ದೀನಿ. ಸೊ ಹೀಗಾಗಿ ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಚುನಾವಣೆ ರಾಜಕೀಯದ ಬಗ್ಗೆ, ಪರ್ಯಾಯ ರಾಜಕಾರಣದ ಬಗ್ಗೆ, ಮತ್ತು ಆಲ್ಟರ್ನೇಟಿವ್ ಮತ್ತು ಇದಕ್ಕಿಂತ ಮುಂಚೆ ಪಾದಯಾತ್ರೆ ಬಗ್ಗೆ ಸುಮಾರು ಎಪಿಸೋಡ್ಗಳನ್ನ ಮಾಡಿದ್ದೀನಿ. ನೋಡಿದ್ರೆ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಅದರ ಲಿಂಕ್ಗಳೆಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತು ನಾನು ಇನ್ನೊಂದು ವಿಚಾರ ಮಾತಾಡಬೇಕು. ಅದೇನೆಂದರೆ, ನಮ್ಮ ಪಂಥಗಳು, ನಾವು ಬಲಪಂಥೀಯ ಮತ್ತು ಎಡಪಂಥೀಯ, ನಡುಪಂಥೀಯ, ಓಕೆ, ಈ ಥರ ಪಂಥಗಳಲ್ಲಿ ನಾವು ಒಡೆದೋಗ್ತಾ ಇದ್ದೀವಿ. ಮುಂಚೆ ನಾವು ಆ ಥರ ಏನಿರಲಿಲ್ಲ. ಈಗ ನೋಡಿ, ಅಂದರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದೊಂದು ಅಷ್ಟೇ ಇತ್ತು. ಒಳ್ಳೇದು ಮಾಡಪ್ಪ, ನೀನು ಕೆಟ್ಟದ್ದು ಮಾಡೋಕ್ಕೋಬೇಡ ಅಂತ ಇತ್ತು. ಅದು ಒಳ್ಳೇದಂದ್ರೆ ಒಳ್ಳೇದು, ಕೆಟ್ಟದಂದ್ರೆ ಕೆಟ್ಟದ್ದು. ನನಗೆ ಅನಿಸಿದ್ದು ಆ ಟೈಮಿಗೆ, ಈ ವ್ಯಕ್ತಿ ಒಳ್ಳೆಯವನು, ಈ ವ್ಯಕ್ತಿ ಕೆಟ್ಟವನು. ಆಗ ಅನಿಸಿದ್ದು ನಮಗೆ, ಅವ್ನು ಒಳ್ಳೆಯವ್ನು ಮುಂದೆ ಕೆಟ್ಟವನಾಗ್ಬೋದು, ಕೆಟ್ಟವನು ಮುಂದೆ ಒಳ್ಳೆಯವನು, ಅದು ಬೇರೆ ವಿಚಾರ. ಈಗ ಸದ್ಯಕ್ಕೆ ನಂಗೆ ಅನಿಸುತ್ತೆ. ಈಗ ಹಾಗಲ್ಲ, ಒಳ್ಳೆಯವನು ಕೆಟ್ಟವನು ನೋಡಬೇಕಾದ್ರೆ ಅವನು ಯಾವ ಪಂಥದವನು, ಯಾವ ಜಾತಿಯವನು, ಏನು ಅವ್ನು ಫೇಸ್ಬುಕ್ಕಲ್ಲಿ ಬರೆದಿದ್ದಾನೆ, ಯಾರು ಪರವಾಗಿದ್ದಾನೆ ಅವನು, ಆವಾಗ ಅವನು ಇವನು ಕೆಟ್ಟವನಾಗಿದ್ದರೂ ಕೂಡ ಇಲ್ಲ ಅವನು ಒಳ್ಳೆಯವನು, ಇಲ್ಲ ಅವನು ಒಳ್ಳೆಯವನಾಗಿದ್ದರೂ ಕೂಡ ಇಲ್ಲ ಅವನು ಕೆಟ್ಟವನು, ಯಾಕಂದ್ರೆ ನಮ್ಮ ಪಂಥದವನಲ್ಲ ಅನ್ನೋ ಒಂದು ದುರವಸ್ಥೆಗೆ ಹೋಗ್ಬಿಟ್ಟಿದ್ದೀವಿ ನಾವು. ಓಕೆ, ನನ್ನ ಪ್ರಕಾರ ಒಂದು ಹೆಂಗೆ ಅಂದರೆ, ಒಂದು ಕಪ್ಪು ಬಣ್ಣದ ಒಂದು ಚಶ್ಮಾ ಹಾಕೊಂಡು ಹಿಂಗೆ ನೋಡೋದು ಜಗತ್ತನ್ನು. ಓಕೆ, ನಂದೇ ಸರಿ ಅಂತ ಹೇಳೋದು. ಇದರಂಥ ಅಪ್ರಬುದ್ಧತೆ ಬೇರೆ ಯಾವುದೂ ಇಲ್ಲ. ಅಲ್ಲ, ನನಗೆ ಅವರು ಅಂದರೆ ಒಂದು ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡೋದ್ರಲ್ಲಿ ಅಥವಾ ಗುರುತಿಸ್ಕೊಳ್ಳೋದೇನು ತಪ್ಪಿಲ್ಲ. ಬಲಪಂಥಿ ಎಡಪಂಥಿ ಅದ್ರ ಹಿಂದಿರುವಂಥ ಕಾಳಜಿ, ಅದ್ರಂಥ ಉದ್ದೇಶಗಳು ಸರಿ ಇದೆ. ಆದರೆ ಅದ್ರ ಜೊತೆಗೆ ನಮ್ಮವ್ರು ತಪ್ಪು ಮಾಡಿದ್ರೆ ತಪ್ಪೇ, ಇನ್ನೊಬ್ರು ತಪ್ಪು ಮಾಡಿದ್ರೆ ತಪ್ಪೇ, ನಮ್ಮವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದೇ, ಇನ್ನೊಬ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಅನ್ನುವಂಥದ್ದು ಒಂದು ಮನೋಭಾವ ನಾವು ಕಳ್ಕೊತಾ ಇದ್ದೀವಲ್ಲ. ಅದರಂಥ ಇದು ಒಂಥರ ನಗೆ ಪಾಟಲು ಅಂತ ಕೂಡ ಅಂತ ನನಗನ್ಸುತ್ತೆ. ಅವ್ರು ಕಷ್ಟಪಡ್ತಿರ್ತಾರೆ ಇವನನ್ನು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ. ಅದು ಅವ್ರ ವಿರುದ್ಧವನಿದ್ದರೆ ಇವನನ್ನು ಹೆಂಗೆ ನಾವು ಹಣಿಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇವನು ಇಲ್ಲ ಒಳ್ಳೆ ಕೆಲಸನೇ ಮಾಡ್ತಾನೆ, ಬಟ್ ಅವ್ನು ನಮ್ಮವನಲ್ವಲ್ಲ, ಹೆಂಗೆ ಎಲ್ಲಿಗೆ ಬರ್ತಾ ಇದೀವಿ ಅನ್ನೋದು ನನಗೆ ಆಶ್ಚರ್ಯ. ಖಂಡಿತವಾಗ್ಲೂ ಅದು ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ವೇದಿಕೆ ಸಿಕ್ಕಿರೋದ್ರಿಂದ ಇದು ಒಂದು ರೀತಿಯ ಅಡ್ವಾಂಟೇಜು ಅಥವಾ ಡಿಸ್ಅಡ್ವಾಂಟೇಜ್ ಆಗಿ ನಮ್ಮ ಮುಂದೆ ಇದೆ. ದೊಡ್ಡ ಸವಾಲಾಗೋಗ್ಬಿಟ್ಟಿದೆ. ನೀವು ಯಾರೇ ಹೇಳಿ ಅವನು ಲೆಫ್ಟಾ ರೈಟಾ ಅಂತ, ಎಡಪಂಥೀಯ ಬಲಪಂಥೀಯ. ಆಮೇಲೆ ಈಗ ಮಾತಾಡ್ತಾ ಇರಬೇಕಾದ್ರೆ ನಮ್ಮನ್ನು ಜಡ್ಜ್ ಮಾಡ್ತಾರೆ, ಹಿಂಗೆ ನೋಡ್ತಿರ್ತಾರೆ, ಇವನು ಹಂಗೆ, ಇವನು ಏನು. ಮೊನ್ನೆ ನಾನು ನಮ್ಮ ಸಂಪತ್ ಸರ್ ಜೊತೆಗೆ ನಮ್ಮ ಮಹಾಭಾರತಗಳ ರಹಸ್ಯಗಳ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ರು ನನಗೆ, ಆಫ್ ದ ರೆಕಾರ್ಡ್ ಹೇಳಿದ್ರು, ಪಾಪ ದುರ್ಯೋಧನ ಸತ್ತಾಗ ನನಗೆ ಬೇಜಾರಾಯಿತು. ದುರ್ಯೋಧನಂತ ದುಷ್ಟ ಸತ್ತಾಗಲೂ ಕೂಡ ಮನುಷ್ಯನಾಗಿ ನಂಗೆ ಬೇಜಾರಾಯಿತು. ಅಯ್ಯೋ ಪಾಪ, ಒಳ್ಳೆ ರಾಜವಾಗಿ ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ನಾನು ಹೇಳಿದೆ. ನಂಗೆ ಮನಸ್ಸು ಭಾರ ಆಯ್ತು. ಅಂದಾಗ ಅವರು ಫ್ರೆಂಡ್ ಒಬ್ಬರು ಹೇಳಿದ್ರಂತೆ, ನೋಡಿ ದುರ್ಯೋಧನ ಸತ್ತಾಗ ಬೇಜಾರು ಮಾಡೋಕ್ಕಾದ್ರೆ ಗೌರೀಶ್ ಹಂಗಾದ್ರೆ ಲೆಫ್ಟ್ ಇರಬೇಕು ಅಂತ. ಹೌದು, ಖಂಡಿತವಾಗ್ಲೂ. ನೋಡಿ, ಇದ್ರ ಬಗ್ಗೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ, ಈ ಜಗತ್ತು ಯಾವಾಗ ಸೃಷ್ಟಿ ಆಯಿತೋ ಬಂದಾಗ
ಸಮಾಜ ನಡಿಬೇಕಲ್ಲ, ವ್ಯಕ್ತಿ ಆದರೆ ಪರವಾಗಿಲ್ಲ, ಸಮಾಜ ನಡಿಬೇಕು ಅಂದರೆ ಕೆಲವು ನೀತಿ ನಿಯಮಗಳು ಬೇಕಾಗ್ತವೆ. ಆಗಿನ ಕಾಲಕ್ಕೆ ತಕ್ಕಂತೆ ಕೆಲವರು ಆ ಧರ್ಮ ಈ ಧರ್ಮ ಆ ಥರ ಈ ಥರ ನಿಯಮಗಳನ್ನು ಮಾಡಿಕೊಂಡು ಬರ್ತಾ ಹೋದರು. ಅದಾದ ಮೇಲೆ ಒಂದಷ್ಟು ಶೋಷಣೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಎಲ್ಲ ಬಂದಾಗ ಆರ್ಥಿಕ ಕೇಂದ್ರೀಕೃತವಾಗಿ ಒಂದಷ್ಟು ಜನ ಶೋಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾರ್ಮಿಕರ ಪರವಾದ ಒಂದಷ್ಟು ಸಿದ್ಧಾಂತಗಳು ಬಂತು. ಸೊ ಆಮೇಲೆ ಅದು ಹೇಗಾಯಿತು ಅಂದರೆ ಆರ್ಥಿಕ ಕೇಂದ್ರೀಕೃತವಾಗಿ ಬಂದಂತಹ ಶೋಷಿತರ ಪರವಾಗೆಲ್ಲ ಲೆಫ್ಟ್ ಅಂತೇಳಿ ಇದಾಗೋಯ್ತು. ಧರ್ಮ ಮತ್ತು ಧಾರ್ಮಿಕ ಆಧಾರದ ಮೇಲೆ ಬಂದಂಥದ್ದೆಲ್ಲ ಬಲಪಂಥೀಯ ರೈಟ್ ಅಂತೇಳಿ ಆಯಿತು. ಆದರೆ ಈ ಚಿಂತನೆಗಳು ಎರಡರಲ್ಲೂ ಏನು ಅಂತಹ ಕೊರತೆಗಳೇನು ಇರೋದಿಲ್ಲ. ಆದರೆ ಈ ಚಿಂತನೆಗಳೇ ಶ್ರೇಷ್ಠ ಅನ್ನುವಂತಹ ಒಂದು ಮೌಢ್ಯಕ್ಕೆ ಯಾವಾಗ ನಾವು ಬಲಿಯಾದ್ವಿ, ಯಾಕೆಂದರೆ ನಿಜವಾದ ನೀವಾಗಲೇ ಹೇಳ್ದಂಗೆ ಒಳ್ಳೆಯತನಕ್ಕೆ ಪಂಥಗಳೇ ಬೇಕಾಗಿಲ್ಲ, ಎಡನೂ ಬೇಕಾಗಿಲ್ಲ ಬಡನೂ ಬೇಕಾಗಿಲ್ಲ. ಒಬ್ಬ ಅತ್ಯಾಚಾರಿಗೆ, ಒಬ್ಬ ಕೊಲೆಗಡಕನಿಗೆ, ಒಬ್ಬ ಮತಾಂಧನಿಗೆ ನಿಮಗೆ ಯಾವ ಪಂಥ ಇದಿರುತ್ತೆ, ಯಾವ ಪಂಥ ಬೆಂಬಲ ಕೊಡುತ್ತೆ, ಯಾವ ಪಂಥದಲ್ಲಿ ಅದನ್ನು ಮಾಡಬೇಕಾಗುತ್ತೆ? ಖಂಡಿತವಾಗ್ಲೂ ಹಾಗೇನಿಲ್ಲ. ನಿಮಗೆ ಬಸವಣ್ಣನವರು ಅಂದರೆ ಈ ವ್ಯವಸ್ಥೆಯ ವಿರುದ್ಧ ಏನು ಅನ್ಯಾಯಗಳಿರ್ತವೆ, ಅಸಮಾನತೆ ಇರುತ್ತೆ, ಅದ್ರ ವಿರುದ್ಧ ನಾವು ಮಾತಾಡಬೇಕು. ಯಾವ ಪಂಥ ಆದರೂ ಪರವಾಗಿಲ್ಲ. ಈಗ ಜಾತಿಯ ಅಸಮಾನತೆ ಇತ್ತು, ಅವರು ಮಾತಾಡಿದ್ರು, ಅಂಬೇಡ್ಕರ್ ಅವರು ಮಾತಾಡಿದ್ರು, ಮತ್ತು ಸುಳ್ಳು ಹಿಂಸೆ ಬಗ್ಗೆ ಮಹಾತ್ಮ ಗಾಂಧಿಯವರು, ಬುದ್ಧ ಅವರು ಮಾತಾಡಿದ್ರು. ಭಗವದ್ಗೀತೆಯಲ್ಲೂ ಒಂದಷ್ಟು ಒಳ್ಳೆಯತನದ ಬಗ್ಗೆ ಮಾತಾಡಿದ್ದಾರೆ, ಅದು ಕುರಾನು ಬೈಬಲ್ಲು ಎಲ್ಲದರಲ್ಲೂ ಇದೆ. ನೀವು ಈ ಪಂಥಗಳನ್ನು ಇಟ್ಕೊಂಡು ಮನುಷ್ಯತ್ವವನ್ನೇ ಬೀಳ್ತಾ ಇದ್ದೀವಿ. ಮಾನವೀಯತೆಯೇ ಒಂದು ಪಂಥ. ಈಗ ನಮ್ಮ ಶರಣರಲ್ಲಿ ಹೇಳ್ತಾರೆ ಸಕಲ ಜೀವರಾಶಿಯ ಲೇಸನೆ ಬಯಸು ಅಂತೇಳಿ. ಸೊ ಹಾಗಿದ್ದ ಮೇಲೆ ನಿಮಗೆ ಪಂಥಗಳು, ನೀವು ಹೇಳಿದ್ರಲ್ಲ ಗ್ಲಾಸ್ ಹಾಕ್ಕೊಳೋದು ಅಂತ, ಅದು ಮಬ್ಬು ಗ್ಲಾಸ್. ಅದು ಆಕ್ಚುಲಿ ನಿಮಗೆ ಬಲ ಎಡದ ಅವಶ್ಯಕತೆನೇ ಬೇಕಾಗಿಲ್ಲ. ಈಗ ನರೇಂದ್ರ ಮೋದಿ ಅವರ ಕೆಲವು ವಿಚಾರಗಳು ನೋಡಿದಾಗ ಇವ್ರೇನು ಪಕ್ಕಾ ಲೆಫ್ಟಿಸ್ಟ್ ತರ ಕಾಣ್ತಾರ ಅನ್ಸಿ. ಅವ್ರ ಮೇಲೆ ಇರೋದು ಅವ್ರು ಬಲಪಂಥಿ ಇರು ಅಂತ. ಆದ್ರೆ ಅವರು ಏನೋ ದೇವಾಲಯಕ್ಕಿನ್ನ ಶೌಚಾಲಯ ಮುಖ್ಯ ಅಂತ ಹೇಳುವಂತಹದ್ದು ಹೇಳ್ತಾರೆ. ಅದೆಲ್ಲ ಏನು ಎಡಪಂಥೀಯರ ಚಿಂತನೆಗಳು, ಅಥವಾ ಎಲ್ಲರೂ ಈಕ್ವಲ್ ಆಗಿರ್ಬೇಕು, ಎಲ್ರಿಗೂ ನಾನು ಈಗ ಕೊಡ್ತೀವಿ ಅಂತೇಳಿ ಎಡಪಂಥೀಯ ಚಿಂತನೆಗಳು. ಇನ್ನು ಕೆಲವರು ಈಗೆಲ್ಲ ಮಾಡೋದಾದ್ರೆ ಈಗ ಸಿದ್ದರಾಮಯ್ಯನವರ ಇನ್ನು ಕೆಲವೆಲ್ಲ ಇರ್ತಾವಲ್ಲ, ಆ ಚಿಂತನೆಗಳು ಕೂಡ ಬಲಪಂಥೀಯರಿಗೆ ಇರ್ತವೆ. ಈಗ ಬಿಡದಿಯ ಟೌನ್ಶಿಪ್ ಮಾಡಬೇಕು, ರೈತರ ಜಮೀನುಗಳನ್ನೆಲ್ಲ ತಗೊಂಡು, ಇದು ಯಾವ ಚಿಂತನೆ? ಇದು ಕ್ಯಾಪಿಟಲಿಸ್ಟ್ ಚಿಂತನೆ. ಈಗ ಸರ್ಕಾರಿ ಇದೆಲ್ಲ ಮಾಡೋದೆಲ್ಲ ಯಾವ ಚಿಂತನೆಗಳು? ಅದರಿಂದ ಚಿಂತನೆಗಳಲ್ಲಿ ಬಲ ಎಡ ಅಂತೇನು ಬರೋದಿಲ್ಲ. ಆದರೆ ನಾವು ಅನಾವಶ್ಯಕವಾಗಿ ಎಡ ಬಲ ಅವನ್ನೆಲ್ಲ ಆ ಚಿಂತಕರು ಕೆಲವರು ಅನ್ಯಾಯಗಳನ್ನು ಮಾಡಿದ್ದಾರೆ. ಈಗ ಎಡಪಂಥೀಯ ಚಿಂತಕರು ಭಾರತ ರಷ್ಯಾ ಯುದ್ಧದಲ್ಲಿ ಕೆಲವರು ಏನೋ ಚೀನಾಗೆ ಬೆಂಬಲ ಕೊಟ್ಟರು ಅಂತ ಹೇಳೋದು, ಅಥವಾ ಅವರ ಕೆಲವು ನಡವಳಿಕೆಗಳಿಂದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮುಳುಗೋಯ್ತು ಅನ್ನೋದು ಒಂದು ಅವ್ರ ಮೇಲೆ ಇರುವ, ಮತ್ತು ಅವ್ರು ಹಿಂಸಾವಾದಿಗಳು ನಕ್ಸಲಿಸಮ್ ಅನ್ನ ಬೆಂಬಲ ಮಾಡ್ತಾರೆ ಅಂತ ಎಡಪಂಥೀಯ. ಬಲಪಂಥೀಯರು ಹೆಚ್ಚು ಕಡಿಮೆ ಅವರು ಬಡವರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸಾಮರ್ಥ್ಯನೇ ಬೇಕು, ನಮಗೆ ಸ್ಪರ್ಧೆ ಬೇಕು, ತಾಕತ್ತಿರೋನೇ ಗೆಲ್ಲಿ ಅನ್ನುವಂಥದ್ದು ಹೋಗ್ಬಿಡ್ತಾರೆ. ಆಗ ಮೊದಲಿಂದ ಯಾರು ಜಾತಿಯಲ್ಲಿ ಮೇಲ್ವರ್ಗದಲ್ಲಿದ್ದರು ಅಥವಾ ಮೊದಲಿಂದ ಯಾರು ಶ್ರೀಮಂತರಿದ್ರು ಅವ್ರಿಗೆ ಒಳ್ಳೆ ಲಾಭ ಸಿಕ್ಕೋಗ್ಬಿಡುತ್ತೆ. ನಾವು ಹಳ್ಳಿಯಿಂದ ಬೇರೆ ಕೆಳಜಾತಿಯಿಂದ ಬಂದವ್ರಿಗೇನು? ಸೊ ಅದರಲ್ಲೂ ತಪ್ಪುಗಳಿದ್ದಾವೆ. ಸೊ ಇವೆರಡನ್ನು ಮಿಕ್ಸ್ ಮಾಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಈ ಮೋದಿಯವರ ಆಡಳಿತ ಮತ್ತು ಮನಮೋಹನ್ ಸಿಂಗ್ ಆಡಳಿತವನ್ನು ನೋಡಿಕೊಂಡು ಎಲ್ಲ ಅಭಿವೃದ್ಧಿಗೂ ಕೂಡ ಮಾನವೀಯ ಚಿಂತನೆಯನ್ನು ಕೊಟ್ಟರೆ, ಎಡಬಲವನ್ನು ಮೀರಿದ, ಈಗ ನೋಡಿ ವಿವೇಕಾನಂದರು ಈ ಕಾಲಘಟ್ಟದಲ್ಲಿ ಇರಲಿಲ್ಲ, ಇದ್ದಿದ್ರೆ ಅವರನ್ನು ಈಗಲೂ ಕನ್ಫ್ಯೂಷನ್ನು, ನನಗೆ ಎಡಪಂಥಕ್ಕೆ ಸೇರಿಸ್ತಾ ಇದ್ರು ಬಲಪಂಥಕ್ಕೆ ಸೇರಿಸ್ತಾ ಇದ್ರು ಅಂತ. ಯಾಕೆಂದರೆ ಅವರು ದರಿದ್ರ ನಾರಾಯಣ ದರಿದ್ರ ದೇವೋಭವ ಅಂತ, ನೀವು ದರಿದ್ರರಲ್ಲಿ ಅಂದರೆ ಬಡವರಲ್ಲಿ ನೀವು ದೇವರನ್ನು ಕಾಣಿ, ಮತ್ತು ಮನುಷ್ಯತ್ವವೇ ಇಲ್ಲದಂತಹ ಹಿಂಸೆಯಿಂದ ಉಳಿಸ್ಕೊಳ್ಬೇಕಾದ ಧರ್ಮ ಆದರೆ ಅದು ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ಮತ್ತು ಕೆಲವು ವಿಷಯಗಳಲ್ಲಿ ಪುರೋಹಿತ ಶಾಹಿಯನ್ನು ಅವರು, ಯಾಕೆಂದರೆ ಈ ಸಮಾಜದಲ್ಲಿ ಅವರು ಮಾತ್ರ ಶ್ರೇಷ್ಠ ಅಂತೇಳಿ ಬೇರೆಯವ್ರನ್ನ ಮಾಡಿದ್ರು ಅಂತೇಳಿ ಅದನ್ನು ಟೀಕಿಸ್ತಾರೆ. ಹಾಗೆ ಟೀಕೆ ಮಾಡಿದ ತಕ್ಷಣ ಅವರನ್ನು ನಾವು ಯಾವ ಪಂಥಕ್ಕೆ ಸೇರಿಸ್ತಾ ಇದ್ವಿ ಗೊತ್ತಿಲ್ಲ. ಈಗ ಉದಾಹರಣೆಗೆ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ಹಾಡಿದೆ, ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ, ನಿನ್ನಲ್ಲೇ ಜಗವೆಲ್ಲ ಅಂತ. ಅದನ್ನು ಉದಯಶಂಕರ್ ಅವರೇ ಬರೆದಿರೋದು. ಅಂದರೆ ಆಗಿನ ಸಿನಿಮಾಗೆ ಹೇಳಿದ್ರು. ಈಗ ಆ ಹಾಡು ಬಂದಿದ್ದರೆ ನೀವು ಅವರನ್ನು ಯಾವುದಕ್ಕೆ ಸೇರಿಸ್ತಾ ಇದ್ರಿ ರಾಜ್ಕುಮಾರ್ ಅವ್ರನ್ನ? ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಅದಲ್ಲ ಸಹಜವಾದದ್ದು. ನಿಮ್ಗೊಬ್ಬ ಮುಸ್ಲಿಂ ಅತ್ಯಾಚಾರಿ ಆದಮೇಲೆ ಅತ್ಯಾಚಾರಿ ಅಷ್ಟೇ, ಅವನು ಮುಸ್ಲಿಂ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಒಂದು ಬಾಂಬ್ ಹಾಕಿದ್ರೆ ನೀವು ಯಾರೇ ಆಗಿರಿ, ಬಾಂಬ್ ಹಾಕಿದ್ರೆ ಇಲ್ಲ. ದೇಶ ವಿರೋಧದ ಬಗ್ಗೆ ಮಾತಾಡಿದ್ರೆ ನೀವು ದೇಶ ವಿರೋಧದ ಬಗ್ಗೆ. ಆಚರಣೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಿರ್ಬೋದು, ಚಿಂತನೆಗಳನ್ನು ಬಲ ಎಡ ಅನ್ನೋದು ಬಿಡಿ. ನಿಮಗೆ ಈ ಸೃಷ್ಟಿಯಲ್ಲಿ ಈ ಸದ್ಯಕ್ಕೆ ಇರೋದು ಮನುಷ್ಯ ಒಂದು ಕಂಟ್ರೋಲ್ ತೊಗೊಂಡಿದ್ದಾನೆ ಎಲ್ಲದ್ರ ಮೇಲೂ. ಸೊ ಮನುಷ್ಯ ಕೇಂದ್ರೀಕೃತವಾಗೇ ಇರಲಿ. ನೀವು ಹೇಳಿದ್ದು ಬಹಳ 100ಕ್ಕೆ 100 ಒಳ್ಳೆಯದು ಕೆಟ್ಟದ್ದು ಇರಲಿ, ಅಷ್ಟನ್ನೇ ತಗೊಂಡು ಹೋಗೋಣ. ಕಾನೂನು ವಿರುದ್ಧ ಎಲ್ಲ. ಆಮೇಲೆ ಕಾಮನ್ ಸೆನ್ಸ್ ಇದೆ. ಈಗ ನಿಮಗೇನು ಈಗ ಭಾಳ ಇದೇನಿಲ್ಲ. ನಾವು 2026 ಜೂನಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ನಿಮ್ಗೆ ಗೊತ್ತಿದೆ. ಪರೀಕ್ಷೆಯಲ್ಲಿ ಕಾಪಿ ಹೊಡೆಯೋದು ಒಳ್ಳೇದ ಕೆಟ್ಟದ್ದು, ಅದು ಬಲದ ಚಿಂತನ. ಯಾರೋ ಒಬ್ಬ ಬಡವ ಇರ್ತಾನೆ, ಅವನ ಪರವಾಗಿ ಅನ್ಯಾಯ ಆಗಿದ್ದರೆ ಅವನ ಪರವಾಗಿ ಧ್ವನಿ ಎತ್ತೋದು ಬಡನ ಇದ.
ಸಿ ಈಗ ನಾರಾಯಣಮೂರ್ತಿ ಬೇಡ ಅನ್ನೋಕ್ಕಾಗಲ್ಲ, ಬಂಡವಾಳಶಾಹಿ. ಹಾಗಾದರೆ ಅವ್ರನ್ನ ಒಪ್ಕೊಂಬಿಡೋಣ, ಅವ್ರು ಇರಬೇಕಾ? ಅವರು 10,000 20,000 ಸಂಬಳ ಕೊಟ್ಟು ಬೇಜಾನ್ ಜನ ದುಡಿಸ್ಕೋತಿದ್ದಾರೆ. ಇನ್ನು ಸೀನಿಯರ್ಸ್ಗೆ ಜಾಸ್ತಿ ಸಂಬಳ ಕೊಡಬೇಕು ಅಂತ ಅವ್ರನ್ನ ತೆಗೆದುಬಿಟ್ಟು ಮಾಡ್ತಾರೆ. ಅದನ್ನು ಸಹಿಸ್ಕೋಬೇಕಾ? ಅದನ್ನು ಸಹಿಸ್ಕೊಳಂಗಿಲ್ಲ. ನಾರಾಯಣಮೂರ್ತಿಯವರೂ ಇರಲಿ, ಆದರೆ ಅವ್ರು ಮಾಡುವ ಶೋಷಣೆಗಳು ಅಥವಾ ಅನುಕೂಲಕ್ಕೆ ತಕ್ಕಂತೆ ವ್ಯಾಪಾರಗಳನ್ನು ಮಾಡ್ಕೊಳೋದಾದರೆ ಅದನ್ನು ಖಂಡಿಸೋಣ. ಅಂದರೆ ನಿಮ್ಮ ಕಾಮನ್ ಸೆನ್ಸ್ ಅಷ್ಟೇ. ನಾರಾಯಣಮೂರ್ತಿ ಅವರೇ, ನಿಮ್ಮ ಲಾಭ ಬಂದಾಗ ನೀವು ನಮ್ಮನ್ನು ತೊಗೊಂಡಿದ್ದೀವಿ, ನಷ್ಟ ಆಯಿತು ಅಂತೇಳಿ ನೀವು ನಮ್ಮನ್ನು ಕಳಿಸ್ಬಿಟ್ರೆ ಸರ್ಕಾರದಲ್ಲಿ ಇಲ್ವ 30 ವರ್ಷ ಗ್ಯಾರಂಟಿ ಅಂತ? ನೀವು 30 ವರ್ಷ ಕೊಡಬೇಡಿ, ಬಟ್ ನೀವು ನನ್ನ ನಾಚೆ ಹಾಕೋಕ್ಕೆ ಮೊದಲು ಅಟ್ಲೀಸ್ಟ್ 2 ವರ್ಷ ನಂಗೆ ಸಂಬಳ ಕೊಡಿ, ನಾನು ಬೇರೆ ಕೆಲಸಕ್ಕೂ. ಈ ಥರದ್ದು ಅನೇಕ ಸುಧಾರಣೆಗಳಿರ್ತವೆ. ಈಗ 14 ಅವರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ 14 ಅವರ್ ಮಾಡಲಿ ಅಂತ, ಆಗ ನಾವು ಮಾಡ್ತೀವಿ. ಈ ಥರದ್ದು ಅಂದರೆ ಒಳ್ಳೆಯದು ಕೆಟ್ಟದ್ದು ನಮಗೆ ಯಾವ್ದು ಅನುಕೂಲ ಅನ್ನೋದಕ್ಕೆ ಪಂಥಗಳನ್ನು ದಯವಿಟ್ಟು ಮೀರಿ ಯಾರೂ ಆಗಲ್ಲ. ಯಾರೂ ಯಾವ ಪಂಥಗಳಿಗೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆ ಲೆಕ್ಕದಲ್ಲಿ ಈಗಿರುವ ಮಿನಿಸ್ಟ್ರುಗಳೆಲ್ಲ ಶ್ರೀಮಂತರೆಲ್ಲ ಬಲಪಂಥೀರೆ, ಬಡವರೆಲ್ಲ ಎಡಪಂಥೀರೆ. ಅದು ಕಾಂಗ್ರೆಸ್ ಇರಲಿ, ಕಮ್ಯುನಿಸ್ಟಿನ ಪಿನರಾಯಿ ವಿಜಯನ್ ಅವ್ರೇನು, ಅಥವಾ ಇನ್ಯಾರು ಮಮತಾ ಬ್ಯಾನರ್ಜಿ, ಅಥವಾ ಅದಕ್ಕೆ ಮೊದಲಿದ್ದಂಥವ್ರು ಏನು, ಯಾವ ಪಂಥಗಳಿಗೆ ಸೇರ್ತೀವಿ ಅವರು? ಇಡೀ ವ್ಯವಸ್ಥೆ ಅಲ್ಲಿ ಬಡತನದಲ್ಲಿ ಇನ್ನೂ ನೋಡಿ, ವೆಸ್ಟ್ ಬೆಂಗಾಲಲ್ಲಿ, ಕಲ್ಕಟ್ಟಾದಲ್ಲಿ ಮತ್ತು ಡೆಲ್ಲಿಯಲ್ಲಿ ಈಗಲೂ 50 ಲಕ್ಷಕ್ಕೂ ಹೆಚ್ಚು ಜನ ಪೈಪುಗಳಲ್ಲಿ ವಾಸ ಮಾಡ್ತಿದ್ದಾರೆ. ಬಲಪಂಥೀಯ ಸರ್ಕಾರ ಪೈಪುಗಳಲ್ಲಿ ಇದು ರಸ್ತೆಗಳು ಮಾಡಲಿಕ್ಕೆ ಪೈಪ್ ಹಾಕ್ತಾರಲ್ಲ, 50 ಲಕ್ಷ ಜನ, ಇಲ್ಲೊಂದು 25 ಲಕ್ಷ, ಅಲ್ಲೊಂದು 25 ಲಕ್ಷ ಜನ ಅವ್ರಿಗೆ ಮನೆ ಕೊಡ್ತೀವಿ ಅಂದರು. ಮೋದಿಯವರು ಕೊಡಲಿಲ್ಲ, ಅಥವಾ ಇವರು ಅಲ್ಲಿ ಬಂದ್ರಲ್ಲ ಕೇಜ್ರಿವಾಲ್ ಕೊಡಲಿಲ್ಲ, ಮಮತಾ ಬ್ಯಾನರ್ಜಿನೂ ಕೊಡಲಿಲ್ಲ. ಮತ್ತು ಯಾವ ಪಂಥಕ್ಕೆ ನಾವು ಇವ್ರನ್ನ ಸೇರಿಸಬೇಕು? ಆ ರೀತಿ ಅಂದರೆ ಈಗ ಒಂದು ದೇವಸ್ಥಾನ ಸಂಪ್ರದಾಯಗಳು ಅವು ಇವು ಮಾಡಿದಾಗ ಸ್ವಲ್ಪ ಬಲಪಂಥಿ ಇರುವಂತಾರೆ, ಇಲ್ಲ ದೇವರ ಬಗ್ಗೆ ಪ್ರಶ್ನೆಗಳು ಮಾಡೋರನ್ನ ಎಡಪಂಥಿ ಇರುವಂತಾರೆ. ಅದು ಚಿಂತನೆಗಳಷ್ಟೇ. ಒಟ್ಟು ಸಮಾಜದ ಅಭಿವೃದ್ಧಿಗೆ ನೀವು ಎಷ್ಟು ಮಾನವೀಯವಾಗಿದ್ದೀರಿ ಅನ್ನುವುದಷ್ಟೇ ಒಂದು ಪಂಥ. ಅದು ಎಡಪಂಥ ನಡುಪಂಥನೂ ಇಲ್ಲ ನನ್ನ ಪ್ರಕಾರ. ಏನು ನಡುಪಂಥ ಅಂದರೆ? ನಡುಪಂಥ ಇಲ್ಲ, ಸತ್ಯವಾದ ಮಾನವೀಯ ಪಂಥ, ಜೀವಪರ ಪಂಥ ಒಂದೇ ಇರೋದು ಅಷ್ಟೇ. ಅದು ಕಾಮನ್. ಅದೇನು ನನಗೂ ನೀವು ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ. ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅನ್ವಯಿಸುವುದು ನನಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ, ಆಫ್ರಿಕಾದ ಒಬ್ಬ ಬಡವರಿಗೂ ಅನ್ವಯಿಸುತ್ತೆ. ಪಂಥಗಳೇನು ಇಲ್ಲ. ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ನೀವೊಬ್ಬ ವಿವೇಕಾನಂದ HK, ನೀವೊಬ್ಬ ಹೋರಾಟಗಾರರಾಗಿ ನಿಮಗೂ ಕೂಡ ಈ ಥರ ಪ್ರಶ್ನೆಗಳು ಬಂದಿರ್ಬೋದಲ್ವಾ? ಅಂದರೆ ನಿಮ್ಮದು ಒಂದು ನೋಡಿ ನೀವು ಇವ್ರ ಪರ ಬರೆದಿದ್ದೀರಿ, ಇಲ್ಲ ನೀವು ಇವ್ರ ಪರವಾಗಿದ್ದೀರಿ, ನಿಮ್ಮನ್ನು ಲೇಬಲ್ ಮಾಡುವಂಥ ಪ್ರಯತ್ನ ಆಗಿದೆಯಾ? ಖಂಡಿತ ಆಗಿದೆ, ಅವಮಾನಗಳು ಆಗಿದ್ದಾವೆ. ಅದಕ್ಕೆ ನಾನು ಹೆಚ್ಚು ಜನಪ್ರಿಯ ಆಗದೆ ಇರೋದಕ್ಕೆ ಇದು ಕಾರಣ. ಯಾಕಂದರೆ ನಾನು ಯಾವುದೋ ಒಂದು ಅಂಬೇಡ್ಕರನ್ನು ಓದಲಿ, ಬಸವಣ್ಣನ ಓದಲಿ, ಭಗವದ್ಗೀತೆಯನ್ನು ಓದಲಿ, ಕುರಾನನ್ನು ಓದಲಿ, ಅಲ್ಲಿ ಕಳೆದೋಗೋದಿಲ್ಲ. ನಾನು ಅದನ್ನೆಲ್ಲ ಮೀರಿ, ಯಾಕೆಂದರೆ ನನಗೆ ಈ ಕ್ಷಣದ ನಾನು ನಿಮ್ಮ ಜೊತೆ ಬದುಕಬೇಕಾಗಿದೆ. ನಾನು ಬುದ್ಧನ ಕಾಲದಲ್ಲಾಗಲಿ, ಪೈಗಂಬರ್ ಕಾಲದಲ್ಲಾಗಲಿ, ಜೀಸಸ್ ಕಾಲದಲ್ಲಾಗಲಿ ಇಲ್ಲ. ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿದ್ದೀನಿ, ಕಮ್ಯುನಿಕೇಷನ್ ಸಿಸ್ಟಮಲ್ಲಿದ್ದೀನಿ, ವುಮೆನ್ಸ್ ಫ್ರೀಡಮಲ್ಲಿದ್ದೀನಿ. ಈ ಎಲ್ಲ ಇರಬೇಕಾದ್ರೆ ನಾನು ನೀವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯನೇ ಹೊರ್ತನೋ, ಅವರ ಎಲ್ಲ ಸಿದ್ಧಾಂತಗಳನ್ನು ಕೂಡ ಮಾರ್ಪಡಿಸಿಕೊಳ್ಳಬೇಕು ಮತ್ತು ನಮ್ಮ ಥರನೇ ಅವರು ಯೋಚನೆ ಮಾಡಿದಿರು ಅನ್ಬೇಕು. ಅವರೇನು ದೈವಾಂಶ ಸಂಭೂತರಲ್ಲ, ನಾನು ಅದನ್ನು ಯಾವತ್ತಿಗೂ ಒಪ್ಪೋದಿಲ್ಲ. ಅವರ ಅನುಭವದ ನುಡಿಗಳನ್ನು ಹೇಳಿದ್ದಾರೆ. ಒಂದಷ್ಟು ಈಗ ಕ್ರಿಕೆಟಲ್ಲಿ ಎಲ್ಲರೂ ಇದ್ರೂ ಕೂಡ ನಾವು ಕೊಹ್ಲಿನ ಅಥವಾ ತೆಂಡೂಲ್ಕರ್ನ ಮಾತಾಡ್ತೀವಿ. ಆ ರೀತಿ ಚಿಂತನೆಗಳಲ್ಲಿ ಅವರು ಒಂದಷ್ಟು ಒಳ್ಳೆಯ ಚಿಂತನೆಗಳು ಕೊಟ್ಟಿದ್ದಾರೆ. ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಗಾಂಧಿಯ ಗ್ರಾಮ ಸ್ವರಾಜ್ಯದ ಕಲ್ಪನೆ ಇರ್ಬೋದು, ಅಥವಾ ಅಂಬೇಡ್ಕರ್ ಅವರ ಜಾತ್ಯತೀತ ಮನೋಭಾವ ಮತ್ತು ಸಮಾನತೆ ಇರ್ಬೋದು, ಸಂಪತ್ತಿನ ಸಮಾನ ಹಂಚಿಕೆ ಇರ್ಬೋದು, ಬಸವಣ್ಣನವರ ತತ್ವ ಇರ್ಬೋದು, ಭಗವದ್ಗೀತೆಯ ಕೃಷ್ಣನ ವಿಷಯಗಳಿರ್ಬೋದು, ಕುರಾನು ಅಥವಾ ಬೈಬಲ್ಲಿನ ತತ್ವಗಳಿರ್ಬೋದು. ಈ ಕ್ಷಣಕ್ಕೆ ನೀವು ತಿಳ್ಕೊಳ್ಳಿ, ಮಾರ್ಪಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಕಮ್ಯುನಿಕೇಷನ್ ಹೇಗಿರಬೇಕು ಹಾಗೆ ಜೀವನ ಮಾಡ್ಕೊಳ್ಳಿ. ಅದನ್ನು ನೀವು ಕಲ್ತಾಗ ಅಂದರೆ ಸೃಷ್ಟಿಗೆ ನೀವು ಹೆಚ್ಚು ನಿಯತ್ತಾಗಿರಿ. ಪ್ರಕೃತಿ ನಿಮಗೆ ಜೀವ ಕೊಟ್ಟಿರೋದೇ ಈ ಗಾಳಿ, ನೀರು, ನಾವೇನು ಪಂಚಭೂತಗಳು ಅಂತೀವಿ, ಅದಷ್ಟೇ. ಸೊ ಅದರ ಆಧಾರದ ಮೇಲೆ, ಸಂವಿಧಾನದ ಆಧಾರದ ಮೇಲೆ ನಾವು ನಮ್ಮ ತೀರ್ಮಾನಗಳನ್ನು ಕೈಗೊಳ್ಳೋಣ. ಸೊ ಈ ಇದನ್ನು ನೀವು ಮಾಡದೆ ನನಗೆ ಈ ಥರದ್ದು, ಅದಕ್ಕೆ ನಾವು ಯಾಕೆಂದರೆ ನಮಗೂ ಈಗಿರೋ ನಾಲೆಡ್ಜಲ್ಲಿ ನಾವು ಬೇಕಾದ್ರೆ ಅಂಬೇಡ್ಕರ್ ನೋಗೊಳ್ಳೋದು, ಅಥವಾ ಇನ್ನೊಬ್ಬರು ನೋಗೊಳ್ಳೋದು, ಭಗವದ್ಗೀತೆ ನೋಡೋದು, ದೇವ್ರ ಕೈ, ಈ ನಾಟಕಗಳನ್ನೆಲ್ಲ ಮಾಡಬಹುದು. ಆದರೆ ಅದಲ್ಲ, ಮನುಷ್ಯರನ್ನೇ ನಾವು ನೋಡಬೇಕು. ಮನುಷ್ಯತ್ವದಲ್ಲೇ ನಾವು ನಾಗರಿಕ ಲಕ್ಷಣಗಳಿದ್ದಾವೆ. ಇಲ್ಲಿ ನಮಗೆ ನೀವು ಈ ಕೇಳಿದ ಪ್ರಶ್ನೆಗೆ ಏನು ಅಂದರೆ, ಈ ವೆಸ್ಟರ್ನ್ ಕಲ್ಚರ್ ಇದೆಯಲ್ಲ, ಅದು ಸಿವಿಲೈಸ್ಡ್ ಸೊಸೈಟಿಯಾಗಿ ಬಂದಿದೆ ಮೊದಲಿಂದನೂ. ಈ ಭಾರತದ ಸಂಸ್ಕೃತಿ ಇದೆಯಲ್ಲ, ಇದು ಸಾಂಸ್ಕೃತಿಕವಾಗಿ ಬೆಳೆದಂಥದ್ದು. ಇಲ್ಲಿ ನಾವು ಸಂಸ್ಕೃತಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದವರು, ಮೌಲ್ಯಗಳ ಆಧಾರದ ಮೇಲೆ. ಅವರು ನಾಗರಿಕವಾಗಿ ಬೆಳೆದವರು. ದುರಂತ ಏನು ಅಂದರೆ ಅವರು ನಾಗರಿಕತೆಯನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ.
ಸಿವಿಲೈಸೇಷನ್ ಅಲ್ಲಿದೆ, ಆದರೆ ನಾವು ಸಂಸ್ಕೃತಿಯನ್ನು ಉಳಿಸ್ಕೋತಿಲ್ಲ, ಸಂಸ್ಕಾರಗಳನ್ನು ಉಳಿಸ್ಕೋತಿಲ್ಲ. ಸಂಸ್ಕಾರಗಳು ಅಂದರೆ ವಿಭೂತಿ ಇಟ್ಕೊಳ್ಳೋದು ಅಥವಾ ಕುಂಕುಮ ಇಟ್ಕೊಳ್ಳೋದು, ಗಡ್ಡ ಬಿಡೋದು, ಕ್ರಾಸ್ ಇಟ್ಕೊಳ್ಳೋದು ಅವೆಲ್ಲ ಸಂಸ್ಕಾರಗಳು. ಸಂಸ್ಕಾರಗಳು ಅಂದರೆ ಮಾನವೀಯತೆ, ಅಪ್ಪ ಅಮ್ಮ, ಮನುಷ್ಯರು, ಸ್ನೇಹಿತರು, ಜೊತೆಗಾರರು, ವ್ಯವಹಾರಗಳು, ಈ ಎಲ್ಲವೂ ಸಂಸ್ಕಾರಗಳು. ತಾಳಿ ಕಟ್ಟೋದು ಒಂದು ಆಚರಣೆ, ಆದರೆ ಹೆಂಡತಿಯನ್ನು ಅಥವಾ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅದು ಸಂಸ್ಕಾರ. ಆ ಸಂಸ್ಕಾರ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸೋದು, ನೀವು ದಿನ ಬಂದು ದೇವರಿಗೆ ಹೂವು ಹಾಕೋದು ಅದಲ್ಲ. ಸಂಸ್ಕಾರ ಅಂದರೆ ನಿಮ್ಮ ನಡವಳಿಕೆಯೇ ಸಂಸ್ಕಾರ. ಇನ್ನು ಆಚರಣೆಗಳಿಗೆ ಏರ್ ಬೇಕೋ ಮಾಡ್ಬೋದು. ದಿನಕ್ಕೆ 4 ಸರಿ ನಮಾಜ್ ಬೇಕಾದ್ರೂ ಮಾಡಿ, ಭಾನುವಾರ ಚರ್ಚ್ಗನ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಗಂಟೆನಾದ್ರೂ ಹೊಡೀರಿ. ಇದು ಆಚರಣೆ, ಇದು ಸುಲಭ. ಎಲ್ಲರೂ ಅದಕ್ಕೆ ಹೇಳ್ತಾರೆ ಅದು ಸುಲಭ. ನೀವು ಹೋಗಿ ವೆಂಕಟೇಶ್ವರನಿಗೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ವಂಡಿ ಹಾಕೋದು. ಆದರೆ ನಿನ್ನ ತಾಯಿಯನ್ನು ನೀನು ಯಾರಿಗೂ ಮೋಸ ಮಾಡಿಲ್ವಾ? ನಿನ್ನ ಜಮೀನನ್ನು ನೀನು ಇದು ಮಾಡಿಲ್ಲ, ನೀನು ಸರ್ಕಾರಿ ಅಧಿಕಾರಿಗಾಗಿ ನೀನು ಒಂಚೂರು ಲಂಚ ಮಾಡಿದ್ದೀಯಾ? ಪ್ರಾಮಾಣಿಕರಿಗೆ ಪ್ರೋತ್ಸಾಹ ಕೊಟ್ಟಿದ್ಯಾ? ಇದು ಸಂಸ್ಕಾರಗಳು, ಸಂಸ್ಕೃತಿ. ಆಚರಣೆಗಳು ಬಿಡಿ, ಯಾರು ಬೇಕಾದ್ರೂ ಮಾಡ್ಬೋದು. ದಿನಾ ನಾನು ಕುಂಕುಮ ಇಟ್ಕೊಂಡು ವಿಭೂತಿ ಇಟ್ಕೊಂಡು ಬರೋದಕ್ಕೇನು ಅದಕ್ಕೇನು ಶ್ರಮನೂ ಬೇಕಾಗಿಲ್ಲ, ಏನೂ ಇಲ್ಲ. ಅದು ಸಂಸ್ಕಾರಗಳಲ್ಲ, ಅದು ಆಚರಣೆಗಳು. ಆ ಆಚರಣೆಗಳನ್ನು ನಾವು ಸಂಸ್ಕೃತಿ ಸಂಸ್ಕಾರ ಅಂದ್ಕೊಂಡಿದ್ದೀವಲ್ಲ, ಅದು ದುರಂತ. ಅದ್ರ ಬಗ್ಗೆನೇ ನಾನು ತಿಳುವಳಿಕೆ ಕೊಡ್ತಾ ಇರೋದು. ನಡವಳಿಕೆಯೇ ನಿಮ್ಮ ತಿಳುವಳಿಕೆ, ನಡವಳಿಕೆ ಆದರೆ ಮಾತ್ರ ನೀವು ಪರಿಪೂರ್ಣ ವ್ಯಕ್ತಿ ಆಗ್ತೀರಿ. ಯಾವ ಧರ್ಮದಲ್ಲಿದ್ದರೂ ಆ ಧರ್ಮಕ್ಕೆ ನೀವು ಗೌರವವನ್ನು ಕೊಡ್ತೀರಿ. ಇಲ್ಲ ಅಂದರೆ ನೀವು ಧರ್ಮದ್ರೋಹಿಗಳೇ ಅನ್ನೋದು ನನ್ನ ಅಭಿಪ್ರಾಯ. ಭಾಳ ಒಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರಿ ವಿವೇಕಾನಂದ ಸರ್. ಅದ್ರಲ್ಲಿ ಒಂದು ನನಗೆ ತುಂಬ ಅಂದರೆ ಏನಡಿ ಮನಸ್ಸಿಗೆ ತಟ್ಟಿದ್ದು ಅಂತಂದರೆ, ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ದಾರ್ಶನಿಕರು, ಜ್ಞಾನಿಗಳು, ಅವರು ಅಂದರೆ ಯಾರೇ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಕೃಷ್ಣ ಇರ್ಬೋದು, ಜೀಸಸ್ ಇರ್ಬೋದು, ಅಥವಾ ಪೈಗಂಬರ್ ಇರ್ಬೋದು, ಅಥವಾ ಸುಮಾರು ಮಹಾವೀರ ಇರ್ಬೋದು, ಗುರುನಾನಕ್, ಯಾರೇ ಇರ್ಬೋದು. ಅಂದರೆ ಅವರ ಕಾಲಕ್ಕೆ, ಅಂದರೆ ಅವರು ಅದ್ಭುತವಾದ ಚಿಂತಕರು, ದಾರ್ಶಕರು, ಮತ್ತು ಅವರ ಕಾಲಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಅವರು. ಆದರೆ ಅದು ಇವತ್ತು ರಿಲೆವೆಂಟ್ ಇದೆಯಾ? ಅದು ಎಲ್ಲವೂ ರಿಲೆವೆಂಟ್ ಇದೆಯಾ? ಅಥವಾ ಭಾಳಷ್ಟು ರಿಲೆವೆಂಟ್ ಇದೆ, ಕೆಲವೊಂದು ಇರ್ರಿಲೆವೆಂಟ್ ಇದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು, ಓಕೆ, ಇವತ್ತಿನ ನಡವಳಿಕೆಯನ್ನು ನಾವು ಮಾರ್ಪಡಿಸ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ ಅನ್ನೋದು. ಅಂದರೆ ಲಂಕೇಶ್ ಇದನ್ನು ಹೇಳ್ತಿರೋ, ಯಾರೂ ಸರ್ವಶ್ರೇಷ್ಠರಲ್ಲ ಅನ್ನೋವಂಥದ್ದು. ಹೌದು. ಅಂದರೆ ಆಯಾ ಕಾಲಕ್ಕೆ, ಆಯಾ ಘಟ್ಟಕ್ಕೆ, ಆ ಟೈಮಿಗೆ ಅವರು ಕರೆಕ್ಟ್. ಬಟ್ ಇವತ್ತಿಗೆ ಬೇಕಾ, ಇವತ್ತಿಗೆ ಎಷ್ಟು ಬೇಕು ಅನ್ನೋದನ್ನು ನೀವು ಈಗ ಅದಕ್ಕೆ ಅದು ಒಬ್ರು ಹೇಳಿದ್ದಾರೆ, ಮಹಿಳೆಯರು ಒಬ್ರು ಹೇಳ್ತಾರೆ ಬಸವಣ್ಣ ಕೂಡ ಸ್ತ್ರೀ ವಿರೋಧಿ ಅಂತ ಹೇಳ್ತಾರೆ. ಯಾಕೆ ಅನ್ನೋದೇ ಆದರೆ ಅದು ಭಾಳ ಇದಾಗುತ್ತೆ. ಈಗ ಬಸವಣ್ಣನ ಕಾಲಕ್ಕೆ ಮಹಿಳೆಯರಿಗೆ ನೀನು ಜೀನ್ಸ್ ಪ್ಯಾಂಟ್ ಹಾಕು, ಟಿ ಶರ್ಟ್ ಹಾಕು, ನಿನ್ಗೆ ಇಷ್ಟ ಬಂದಿದ್ದಾಗು ನೀನೆಲ್ಲೋ ಹೋಗು ಅನ್ನೋ ಪರಿಸ್ಥಿತಿ ಇರಲಿಲ್ಲ. ಅಲ್ಲಿ ಮೊದಲನೇದಾಗಿ ಡೆಮೋಕ್ರಸಿ ಇರಲಿಲ್ಲ, ಎರಡನೇದಾಗಿ ಸೇಫ್ಟಿನೇ ಇರಲಿಲ್ಲ. ಆಗಿನ ಮಹಿಳಾ ಸ್ವಾತಂತ್ರ್ಯ ಏನು ಅಂದರೆ, ನೀವು ಮನೆಯಲ್ಲಿ ನೀವು ಸೇಫ್ ಆಗಿದ್ದರೆ. ಯಾಕೆಂದರೆ ನೀವು ಹೊರಗಡೆ ಹೋದರೆ ಪೊಲೀಸ್ ವ್ಯವಸ್ಥೆ ಇಲ್ಲ, ಮತ್ತು ಆಗ ಹೆಣ್ಣು ಭೋಗದ ವಸ್ತು ಅಂತ ಈಗಲೂ ಇದೆ, ಬಟ್ ಆವಾಗ ಜಾಸ್ತಿ ಇತ್ತು. ಯಾರೋ ಬಂದು ಕಿಡ್ನಾಪ್ ಮಾಡ್ಕೊಂಡು ರೇಪ್ ಮಾಡಿ ಹೋಗ್ಬಿಟ್ರೆ ನಿಮ್ಗೇನು ಇದೇ ಇಲ್ಲ. ನೀನು ಶಾಲೆಗೆ ಹೋಗು ಅನ್ನೋದು ಕೂಡ ಆವಾಗ ಅದು ಮಹಿಳಾ ವಿರೋಧಿ ನೀತಿನೇ ಆಗಿರೋದು. ಯಾಕೆಂದರೆ ಹೆಂಗೆ ಕಳಿಸ್ತೀರಿ ಅವ್ರನ್ನ? ನಮ್ಮ ಕಾಲಘಟ್ಟದಲ್ಲೇ ನಾವು ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳ್ಸೋಕ್ಕೆ, ಮದುವೆ ಮಾಡ್ಕೊ ಕಳಿಸಿದ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ 40-50 ವರ್ಷದಿಂದ ಭಾರತದಲ್ಲಿದ್ದಾಗ, ಅದು ಅದಕ್ಕೆ ಆ ಕಾಲಘಟ್ಟದಲ್ಲಿ ಮಹಿಳಾ ಸ್ವಾತಂತ್ರ್ಯ ಏನು ಅಂದರೆ, ಗೌರವಯುತವಾಗಿ ನೋಡ್ಕೋಬೇಕು, ಮನೆಯಲ್ಲಿ ಹೆಣ್ಣಿಗೂ ಕೂಡ ಒಂದು ಬೆಲೆ ಕೊಡಬೇಕು, ಆಕೆಯನ್ನು ಶೋಷಣೆ ಮಾಡೋಂಗಿಲ್ಲ ಅನ್ನೋದಷ್ಟೇ ಆಗಿತ್ತೆ ಹೊರತು ಆಕೆಯನ್ನು ಆಧುನಿಕತೆಗೆ ತರೋಕ್ಕೆ ಸಾಧ್ಯನೇ ಇರಲಿಲ್ಲ. ಬಟ್ ಈ ಕಾಲಘಟ್ಟದಲ್ಲಿ ಅದಲ್ಲ. ಈ ಕಾಲಘಟ್ಟದಲ್ಲಿ ನೀವು ಮಹಿಳೆ ಆಕೆ ಇಷ್ಟಪಟ್ಟದಂಥ ಊಟ, ಇಷ್ಟಪಟ್ಟದಂಥ ಬಟ್ಟೆ, ಇಷ್ಟಪಟ್ಟ ಕೆಲಸ ಹೋಗ್ಬೋದು. ಸೊ ಅಂದರೆ ನೀವು ಈ ಕಾಲಘಟ್ಟಕ್ಕೆ ಅದನ್ನು ನೋಡಬೇಕಾಗುತ್ತೆ ಹೊರತು ಆ ಕಾಲಘಟ್ಟದಲ್ಲಿ ಅವರ ಕವನಗಳಲ್ಲಿ ಹೆಣ್ಣನ್ನು ನೀವು ವರ್ಣಿಸಿರೋದು ನೋಡಿದಾಗ ಖಂಡಿತವಾಗ್ಲೂ ಅದು ಈ ಕಾಲಘಟ್ಟಕ್ಕೆ ಅದು ಸ್ತ್ರೀ ವಿರೋಧಿ ಥರ ಕಾಣುತ್ತೆ. ಆದರೆ ಅದು ಸ್ತ್ರೀ ವಿರೋಧಿ ಆಗಿರೋದಿಲ್ಲ. ಹೆಣ್ಣನ್ನು ಸೇಫ್ಟಿಯಾಗಿ, ಈಗ ಎಷ್ಟೋ ಕಡೆ ಬುರ್ಕಾ ಹಾಕಬೇಕು ಅಂತೇಳಿ ಮುಸ್ಲಿಂ ಸಂಪ್ರದಾಯ ಬರುತ್ತೆ. ಯಾಕೆಂದರೆ ಹಾಗೆಲ್ಲ ಹೆಣ್ಣು ಯುದ್ಧಗಳು ನಡೀತಾ ಇದ್ದಿದ್ದೇ ಭೂಮಿಗಾಗಿ ಮತ್ತು ಹೆಣ್ಣಿಗಾಗಿ. ಆ ರಾಜ್ಯ ಪ್ರಾಂತ್ಯದಲ್ಲಿರುವ ಹೆಣ್ಣುಗಳನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗೋರು. ಆಗ ಅವರಿಗೆ ಬುರ್ಕಾ ಸಿಸ್ಟಮಿಂದ ಏನೋ ಒಂದಷ್ಟು ರಕ್ಷಣೆ ಸಿಕ್ಕಿರ್ಬೋದು. ಆದರೆ ಈಗಲೂ ಅದು ಬೇಕು ಅಂದರೆ ಈಗ ನೆಸೆಸಿಟಿನೇ ಇರೋದಿಲ್ಲ. ಅಂದರೆ ಆ ಕಾಲಘಟ್ಟದಲ್ಲ ಈ ಕಾಲಘಟ್ಟಕ್ಕೆ ಹೇಳಬೇಕು. ಒಂದು ಕಾಲದಲ್ಲಿ ಪ್ರಶ್ನಿಸದೇ ಒಪ್ಕೊಳ್ಳೋದು ಕೂಡ ಒಂದು ಒಳ್ಳೆಯದಾಗಿತ್ತು. ಬಟ್ ಈ ಕಾಲ ಪ್ರಜಾಪ್ರಭುತ್ವ ಇರೋದ್ರಿಂದ ಪ್ರಶ್ನಿಸೋದೇ ಒಳ್ಳೆಯದಾಗಿದೆ. ಅದು ಈವನ್ ಕುರಾನ್ ಅಥವಾ ಇಸ್ಲಾಂ ಅವ್ರಿಗೂ ಆಗುತ್ತೆ. ಸ್ವಲ್ಪ ಪ್ರಶ್ನೆ ಮಾಡಿ, ಸ್ವಲ್ಪ ಆಧುನಿಕವಾಗಿ ನಿಮ್ಮ ಯಾವುದೇ ಚಿಂತನೆಗಳನ್ನು ಬಿಡಬೇಡಿ ನೀವು. ಬಟ್ ಆಧುನಿಕವಾಗಿ ಏನೇನಿದೆ, ಕಮ್ಯುನಿಕೇಷನ್ ಇದೆ, ಮಹಿಳೆಯರ ಸ್ವಾತಂತ್ರ್ಯ ಬಂದಿದೆ, ಈ ಕಾಲದಲ್ಲಿ ಏನೇನು ಬೇಕು ನೋಡಿ, ಒಳ್ಳೆಯದನ್ನು ಬದಲಾವಣೆಗಳನ್ನು ಮಾಡಿ. ಈ ಜಗತ್ತೇ ಬದಲಾಗ್ತಾ ಇರಬೇಕಾದಾಗ ನಾವು ಹಳೆಯ ಇದಕ್ಕೆ ಇದಾಗೋದು ಬೇಕಾಗಿಲ್ಲ. ನೀವು ಹೇಳ್ದಂಗೆ ಕೆಲವು ಒಳ್ಳೆಯದನ್ನು ಇದ್ದಾವೆ, ತೊಗೊಂಡೋಗೋಣ. ಸ್ವಲ್ಪ ಬದಲಾವಣೆ ಬೇಕು ಅಂದರೆ ಬದಲಾವಣೆ ಮಾಡ್ಕೊತ ಮುಂದೆ ಸಾಗೋಣ. ಇದು ಭಾಳ ಸಿಂಪಲ್ ಇದು, ಆದರೆ ಅದೇ ಇವತ್ತು ಕಠಿಣ ಆಗಿದೆ. ಅದೇ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಇದೇ ವಿಚಾರ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಸಿಂಪಲ್ ವಿಚಾರಗಳನ್ನ ನಾವು ಹೇಳ್ತಿರೋದು. ನನಗೆ ಒಂದು ಆಶಯ ಕಿರಣ ಅಂದರೆ ಗ್ರೇ ಆಫ್ ಹೋಪ್ ಅಂತ ನಂಗೆ ಅನ್ಸೋದು ಯಾವುದಂದರೆ, ನಾವು ಮಾತಾಡ್ತಿರೋದು ಅಂದರೆ ನಾನು ಮತ್ತು ನೀವು ಮಾತ್ರ ಅಲ್ಲ,
ನಮ್ಮಲ್ಲಿ ಭಾಳಷ್ಟು ವರ್ಷಗಳಿಂದ ಒಂದು ನಾಲೆಡ್ಜ್ ಅನ್ನೋದು ಏನಿತ್ತು ಅದು ಯಾವುದೋ ಬಂದು ಒಂದು ಪೆಟ್ಟಿಗೆಯಲ್ಲಿ ಇತ್ತು ಅಂತ ನನಗನ್ಸುತ್ತೆ. ಇವತ್ತು ನನ್ನ ಮಗ PUC ಓದ್ತಾ ಇದ್ದಾನೆ, ಅವನು ಜಗತ್ತಿನ ಎಲ್ಲ ಪಾಡ್ಕಾಸ್ಟ್ಗಳನ್ನ, ಬಿಸ್ನೆಸ್ ಕಾನ್ವರ್ಸೇಷನ್ ಎಲ್ಲ ನೋಡ್ತಾ ಇದ್ದಾನೆ. ಅಂದರೆ ಅವನು 25 ವರ್ಷ ಆಗೋದ್ರೊಳಗಡೆ ಅವನಿಗೆ ಕ್ಲಾರಿಟಿ ಬಂದುಬಿಡುತ್ತೆ ಲೈಫಿನ. ಬಹುಶಃ ನಮಗೆ ಕ್ಲಾರಿಟಿ ಬರ್ಬೇಕಾದ್ರೆ ತುಂಬ ವರ್ಷಗಳು ಬೇಕಾಯಿತು, ಅಥವಾ ಅವನಿಗೆ 5 ವರ್ಷದಲ್ಲೇ ಕ್ಲಾರಿಟಿ ಬಂದ್ಬಿಡುತ್ತೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಏನು ಸಂವಾದಗಳು ಈ ಥರದ್ದು ಆಗ್ತಾ ಇದೆ, ಎಲ್ಲ ಥರದ ಸಂವಾದಗಳು ಆದಾಗ ಚರ್ನಿಂಗ್ ಆಗುತ್ತಲ್ಲ, ಅದರಿಂದ ನನ್ನ ಪ್ರಕಾರ ಏನೋ ಒಂದು ಹೊಳಹು ಜನರಿಗೆ ಸಿಗ್ತಾ ಹೋಗುತ್ತೆ ಮತ್ತು ಅದರಿಂದ ಒಳ್ಳೇದಾಗತ್ತೆ ಅಂತ ನನಗನ್ಸುತ್ತೆ. ಇಲ್ಲ, ಖಂಡಿತವಾಗ್ಲೂ. ಆದರೆ ಬದಲಾವಣೆ ಸ್ವಲ್ಪ ಒಳ್ಳೆ ದಿಕ್ಕಿಗೆ ತೋರಿಸುವ ಜವಾಬ್ದಾರಿನೂ ನಮಗಿದೆ. ಈಗ ನೀವು ಹೇಳಿದ್ದಕ್ಕೆ ಒಂದು ಮಾತು ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ದು ಫಸ್ಟ್ ಫಿಲಮ್ ರಜನಿಕಾಂತ್ ನೋಡ್ತಾರಂತೆ, ನೋಡ್ಬಿಟ್ಟು ಹೇಳ್ತಾರಂತೆ, ಇದು ಹೇಗಿದೆ ಅಂದರೆ ನಾನು 120-130ನೇ ಫಿಲಮಲ್ಲಿ ಮಾಡಿರುವ ಆ್ಯಕ್ಟನ್ನು ಪುನೀತ್ ರಾಜ್ಕುಮಾರ್ ಹೀಗೆ ಮಾಡಿದ್ದಾರೆ ಅಂತ. ಅಂದರೆ ಆ ಪ್ರಬುದ್ಧತೆ ಬಂದಿದೆ ಅಂತೇಳಿ. ಸೊ ಅದರಿಂದ ನೀವು ನಿಮ್ಮ ಮಗನ ವಿಷಯದಲ್ಲಿ ಹೇಳಿದ ಆ ಪ್ರಬುದ್ಧತೆ ಅದೆಲ್ಲ ಇದೆ. ಆದರೆ ನನ್ನ ಮಗ ಮೊದಲು ಹಾಲು ಕುಡಿತಾ ಇದ್ದ, ಈಗ ಆಲ್ಕೋಹಾಲ್ ಕುಡಿತಾ ಇದ್ದಾನೆ. ಅಥವಾ ನನ್ನ ಮಗನಿಗೆ ಮೊದಲು ಏನೂ ಇದಾಗ್ತಾ ಇರಲಿಲ್ಲ, ಈಗ ಇನ್ನೇನೋ ಅಡ್ವಾನ್ಸ್ ಆಗಿ ನಾವೆಲ್ಲ ಹುಡುಗಿರನ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಈಗ ಹುಡುಗಿರ ಜೊತೆ ಓಡಾಡ್ತಾನೆ. ಅಥವಾ ಅಂದರೆ ಕೆಲವು ನಮ್ಮ ಮಗ ಇನ್ನೊಂದೇನೋ ಅಂದರೆ ಬದಲಾವಣೆ ಒಳ್ಳೆ ದಿಕ್ಕಿಗೆ ಹೋಗಬೇಕು ಅಂತ. ನೀವು ಶಾರ್ಪ್ನೆಸ್ ಈಸ್ ಓಕೆ, ಅವರು ನಮಗಿನ್ನ ಭಾಳ ಬ್ರಿಲಿಯಂಟ್ ಆಗಿದ್ದಾರೆ. ಆದರೆ ದಿಕ್ಕು ಇದೆಯಲ್ಲ, ಅದನ್ನು ಡೈರೆಕ್ಷನ್ ಮಾಡಲೇಬೇಕಾಗುತ್ತೆ, ಕಾಲದಿಂದ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಅದನ್ನು ಬಿಟ್ಬಿಟ್ರೆ ಆ ದಿಕ್ಕು ತಪ್ಪೋಗ್ಬಿಡ್ತಾರೆ. ಅದು ಸವಾಲಾಗಿರೋದು. ಯಾಕಂದರೆ ಎಲ್ಲ ಕಾಲದಲ್ಲೂ ಕೆಟ್ಟದಿದೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ನಾವು ಇದು ಚಿನ್ನದ ಇದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಅಂದರೆ ಬಂಗಾರ ಒಳ್ಳೆಯ ಸುವರ್ಣ ದಿನ ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲಿದ್ದಂಥ ಪುರಂದರದಾಸರು ಒಳ್ಳೆಯವರೆಗಿದು ಕಾಲವಲ್ಲವಯ್ಯ ಅಂತಾರೆ. ಯಾವಾಗ ನೀವು ಆಗಿನ ಕಾಲದಲ್ಲಿ ಅಂದರೆ ಈ ಕಾಲ, ನಮ್ಮಪ್ಪನ ಕಾಲಕ್ಕೂ ಅಯ್ಯೋ ನಮ್ಮಪ್ಪ ಹಂಗಿದ್ರು, ನಾವು ಕೆಟ್ಟೋಗ್ಬಿಟ್ರು ನಮ್ಮ ಮಕ್ಕಳು ಅಂತಾರೆ. ಈಗ ನಾವು ಕೂಡ ಹಾಗೆ ಅಂತಿದ್ದೀವಿ. ಈ ಬದಲಾವಣೆ ಜಗದ ನಿಯಮ, ಆದರೆ ದಿಕ್ಕುಗಳನ್ನು ಮಾತ್ರ ನಿರ್ದೇಶಿಸೋದು ನಮ್ಮದೇ ಜವಾಬ್ದಾರಿ, ಪೇರೆಂಟ್ಸ್. ಭಾಳ ಚೆನ್ನಾಗಿ ಹೇಳಿದ್ರಿ. ಈ ಜವಾಬ್ದಾರಿ ಇನ್ನೂ ದೊಡ್ಡ ಜವಾಬ್ದಾರಿ ಯಾವಾಗ ಆಗುತ್ತೆ ಅಂತಂದರೆ, ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕೆ ಈಗ ಮೊಬೈಲ್ ಬಂದು ಅದರಲ್ಲಿ ಸುಮಾರು ವಿಚಾರಗಳು ಅವ್ರಿಗೆ ತಿಳ್ಕೊಳ್ತಾ ಇರೋದ್ರಿಂದ ಅವ್ರಿಗೆ ಇದೇ ಸರಿ ಅನಿಸುವಂಥ ಸಾಧ್ಯತೆ ಇರೋದ್ರಿಂದ, ಸೊ ನಾವು ಅಂದರೆ ಪೇರೆಂಟ್ಸ್ ಆಗಿ ನಾವು ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಂಥದ್ದು, ಗೈಡ್ ಮಾಡುವಂಥದ್ದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತುಗಳ ಮೂಲಕ ಅಲ್ಲ, ನಮ್ಮ ನಡವಳಿಕೆಯ ಮೂಲಕ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಎಲ್ಲಕ್ಕಿಂತ ದೊಡ್ಡ ಮುಖ್ಯ. ಯಾಕೆಂದರೆ ನಾನು ನಮ್ಮ ಅಪ್ಪನಿಂದ ಕಲ್ತಿರೋದು ಅವ್ರು ಏನು ಮಾತಾಡಿದ್ರು ಅಂತಲ್ಲ, ಅವ್ರು ಹೇಗಿದ್ದರು ಅಂತ. ಅದೇ ಥರ ನನ್ನ ಮಕ್ಕಳು ಕೂಡ ಕಲಿತಾ ಹೋಗ್ತಾರೆ. ಸೊ ಅದು ಬದಲಾವಣೆ ನಿರಂತರ, ಆದರೆ ಸರಿಯಾದ ದಿಕ್ಕಿನಲ್ಲಿ ಹೋಗುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಇರಬೇಕು. ನಾನು HK ವಿವೇಕಾನಂದ ಸರ್ ಜೊತೆಗೆ ಮಾತಾಡಿದೆ. ಅಂತರಂಗದ ಚಳುವಳಿಯ ರೂವಾರಿಯವರು. ಬಹಿರಂಗ ಚಳುವಳಿಗಳು ಸುಮಾರು ಆಗ್ತಾ ಇರ್ತವೆ, ಬಟ್ ಒಳಗಡೆ ಆಗಬೇಕಾಗಿರೋ ಒಂದು ಚಳುವಳಿನ ರೂಪಿಸುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ತಮ್ಮ ಬರಹಗಳ ಮೂಲಕ, ತಮ್ಮ ಮಾತುಗಳ ಮೂಲಕ, ತಮ್ಮ ಪುಸ್ತಕಗಳ ಮೂಲಕ, ತಮ್ಮ ನಡವಳಿಕೆಯ ಮೂಲಕ ಕೂಡ. ಸೊ ಅಂಥ ವಿವೇಕಾನಂದ ಸರ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚರ್ಚೆ ಆಗಿರೋದ್ರಿಂದ ನಮ್ಮ ಚರ್ಚೆ, ಅವ್ರ ಚರ್ಚೆ ನಾನು ಕಂಪ್ಲೀಟ್ ಒಪ್ಕೊಳ್ಬೇಕಾಗಿಲ್ಲ, ನನ್ನ ಮಾತನ್ನು ಅವ್ರು ಕಂಪ್ಲೀಟ್ ಒಪ್ಕೋಬೇಕಾಗಿಲ್ಲ, ನಮ್ಮ ಮಾತನ್ನು ನೀವು ಕೂಡ ಕಂಪ್ಲೀಟ್ ಒಪ್ಕೊಳ್ಬೇಕಾಗಿಲ್ಲ. ಆದರೆ ಕೇಳುವಂಥ ತಾಳ್ಮೆ ಇರಲಿ ಅಂತ ಅನ್ನೋದಷ್ಟೇ. ಮತ್ತು ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ, ಇದು ಸರಿ ಇಲ್ಲ ಅಂತ ನಿಮಗೆ ಯಾವುದಾದ್ರೂ ಅನಿಸಿದ್ರೆ ಅದನ್ನು ಕೂಡ ದಯವಿಟ್ಟು ಮುಕ್ತವಾಗಿ ತಿಳಿಸಿ. ಒಳ್ಳೇದು ಅನಿಸಿದರೆ ದಯವಿಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆಂದರೆ ಇದರ ಹಿಂದಿನ ಉದ್ದೇಶ ಮಾತ್ರ ಒಳ್ಳೆಯದು ಅಂತ ನಾನು ಹೇಳ್ಬೋದು. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.